ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಯೋಗದ ಮಹತ್ವವನ್ನು ತಿಳಿಯೋಣ. ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಸೇರುವುದು ಅಥವಾ ಒಗ್ಗೂಡುವುದು. ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡುತ್ತದೆ. ಪತಂಜಲಿ ಅವರು ಬರೆದ ಯೋಗ ಸೂತ್ರಗಳು ಯೋಗದ ಪ್ರಮುಖ ಗ್ರಂಥವಾಗಿದೆ. ಯೋಗದ ಉದ್ದೇಶ ದೈಹಿಕ ಆರೋಗ್ಯ ಸುಧಾರಣೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ಸಿಗುತ್ತದೆ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ, ಆತ್ಮಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಪತಂಜಲಿ ಮಹರ್ಷಿಗಳು ಯೋಗವನ್ನು 8 ವಿಭಾಗಗಳಾಗಿ ವಿಭಜನೆ ಮಾಡಿದರು. ಅದನ್ನು ಅಷ್ಟಾಂಗ ಯೋಗ ಎಂದು ಕರೀತಾರೆ. ಅವು ಯಾವುವು ಎಂದರೆ, 1. ಯಮ, ಇದರಿಂದ ನೈತಿಕತೆ ಉಂಟಾಗುತ್ತೆ. 2ನೇದು ನಿಯಮ, ವೈಯಕ್ತಿಕ ಶಾಂತಿ ಸಿಗುತ್ತೆ. 3ನೇದು ಆಸನಗಳನ್ನು ಮಾಡುವುದು. 4ನೇದು ಪ್ರಾಣಾಯಾಮ, ಉಸಿರಿನ ವ್ಯಾಯಾಮಗಳು ಮಾಡುವುದು. 5ನೇದು ಪ್ರತ್ಯಾಹಾರ, ಇದರಿಂದ ಇಂದ್ರಿಯಗಳ ನಿಯಂತ್ರಣ ಸಿಗುತ್ತೆ. 6ನೇದು ಧಾರಣ, ಏಕಾಗ್ರತೆ ಸಿಗುತ್ತೆ. 7ನೇದು ಧ್ಯಾನ, ಮನಸ್ಸಿನ ಶಾಂತಿ ನೆಮ್ಮದಿಗಾಗಿ ಧ್ಯಾನ ಮಾಡೋದು. 8ನೇದು ಸಮಾಧಿ ಸ್ಥಿತಿ ತಲುಪುವುದು. ಯೋಗದ ಪ್ರಯೋಜನಗಳು: ದೇಹಕ್ಕೆ ಶಕ್ತಿ ಬರುತ್ತೆ, ರಕ್ತ ಸಂಚಾರ ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಟೆನ್ಷನ್ ಅಂದರೆ ಒತ್ತಡ, ಖಿನ್ನತೆ ಕಡಿಮೆಯಾಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚುತ್ತೆ. ಹೀಗೆ ಯೋಗದಿಂದ ಅನೇಕ ಪ್ರಯೋಜನಗಳು ಉಂಟು. ಯೋಗವನ್ನು ಹೇಗೆ ಮಾಡೋದು? ಶಾಂತ ಮತ್ತು ಸ್ವಚ್ಛವಾದ ಸ್ಥಳದಲ್ಲಿ ಅಭ್ಯಾಸ ಮಾಡಬೇಕು. ಊಟ ಆದ ನಂತರ 2-3 ಗಂಟೆ ಕಾಲ ಬಿಟ್ಟು ನಂತರ ವ್ಯಾಯಾಮ ಮಾಡುವುದು. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಆರೋಗ್ಯಕರ, ಸಂತೋಷಕರ ಮತ್ತು ಸಮತೋಲನಯುತ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ. ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು. ಯೋಗ ಕರ್ಮಸು ಕೌಶಲಂ, ಯೋಗವು ಜೀವನವನ್ನು ಉತ್ತಮವಾಗಿ ನಡೆಸುವ ಕಲೆ. ಯೋಗದ ಮಹತ್ವವನ್ನು ವಿಶ್ವದ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.